ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದಲ್ಲಿ ಮಾತ್ರವಲ್ಲ, ದೇಶದ ಕೆಲವು ರಾಜ್ಯಗಳಲ್ಲಿ ಅಂದ್ರೆ ಮಹಾರಾಷ್ಟ್ರ, ಪಂಜಾಬ್ ಆಗಿರಬಹುದು, ತಮಿಳುನಾಡು, ಕೇರಳ, ಗುಜರಾತ್, ಮಧ್ಯಪ್ರದೇಶ ಈ ರಾಜ್ಯಗಳಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರಮುಖವಾಗಿ ಆ ಸಿಎಂಗಳ ಜೊತೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ, ಸಭೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಸೋಂಕು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ. ಪ್ರಧಾನಿಗೆ ವರದಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಗ್ರೌಂಡ್ ರಿಪೋರ್ಟ್ ಅನ್ನ ಪ್ರಧಾನಮಂತ್ರಿಗಳ ಮುಂದೆ ಇಡ್ತಾ ಇರುವಂಥದ್ದು. ಎಲ್ಲ ರಾಜ್ಯಗಳ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಪ್ರಧಾನಿ. ರಾಜ್ಯದ ಕೊರೋನಾ ರಿಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು. ಯಾಕೆಂದ್ರೆ ಮೊನ್ನೆ ಅಷ್ಟೇ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಇವತ್ತು ಸಭೆ ಇದ್ದಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ನಿನ್ನೆ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ 3 months 1000 ಗಡಿಯನ್ನ ದಾಟಿರುವಂಥದ್ದು ಕೊರೋನಾ ಪ್ರಕರಣಗಳು. ಸೊ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಸಲಹೆಗಳನ್ನು ಕೂಡ ನೀಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅದರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೆಲವೊಂದು ಮನವಿಯನ್ನ ಕೂಡ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಸೊ ಏನಾಗುತ್ತೆ ಫೈನಲಿ ಈ ಒಂದು ಮೀಟಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾಕೆಂದ್ರೆ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ ಆ ಒಂದು ಸಭೆ. ಆ ಒಂದು ಸಭೆಯಲ್ಲಿ ಪ್ರಧಾನಮಂತ್ರಿಗಳು ಸಿಎಂಗಳ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ದಶರಥ್, ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಮತ್ತು ಒಂದ್ ಕಡೆ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರ ಒಂದು ಸಭೆ ಕೂಡ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಏನ್ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ, ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಏನ್ ಸಲಹೆಯನ್ನ ಕೊಡಬಹುದು ಅನ್ನುವಂಥ ನಿರೀಕ್ಷೆ ಇರುವಂತದ್ದು. ಸೊ ಈಗ ಆಲ್ರೆಡಿ ಸಭೆ ಆರಂಭ ಆಯ್ತಾ? ನಮ್ಮ ರಾಜ್ಯದ ಟರ್ನ್ ಶುರುವಾಯ್ತಾ ಈಗ? ಪೃಥ್ವಿರಾಜ್, ವಿಧಾನಸೌಧದಲ್ಲಿ ಇದೀಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರಧಾನಿಯಿಂದ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿದ್ದಾರೆ. ರಾಜ್ಯದ ಬಗ್ಗೆ ಈಗ ಆಲ್ರೆಡಿ ಯಾವೆಲ್ಲ ಸ್ಥಿತಿಯಲ್ಲಿದೆ, ಕೋವಿಡ್ ರಾಜ್ಯದಲ್ಲಿ ಯಾವ ಸ್ಥಿತಿಯಲ್ಲಿದೆ, ಸ್ಥಿತಿಗತಿಯನ್ನ ನಿನ್ನೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಆರೋಗ್ಯ ಮಂತ್ರಾಲಯಕ್ಕೆ ಕಳಿಸಿಕೊಡಲಾಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ದಿನಕ್ಕೂ ಕೂಡ 1000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಗಡಿಭಾಗದಿಂದ ಬರುವಂತಹ ಅನೇಕ ಸೋಂಕಿತರು ಗಡಿಭಾಗದಿಂದ ಬರುವಂತವರೇ ಹೆಚ್ಚಾಗಿದ್ದಾರೆ. ಸೊ ಹೀಗಾಗಿ ಯಾವೆಲ್ಲ ನಿಯಂತ್ರಣವನ್ನ ಮಾಡಬೇಕು ಅದರ ಕುರಿತಾಗಿ ರಾಜ್ಯ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ, ಜಿಲ್ಲಾಧಿಕಾರಿಗಳಿಗೆ ಯಾವ ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಡಲಾಗಿದೆ ಅಂತ ಹೇಳಿ ಕೋವಿಡ್ ಪರಿಸ್ಥಿತಿ ಜೊತೆಗೆ ಕೋವಿಡ್ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳ ಬಗ್ಗೆ ಕೇಂದ್ರ ಸರ್ಕಾರದ ಗಮನಕ್ಕೆ ತರಲಾಗಿದೆ. ಹೀಗೆ ಎಲ್ಲ ರಾಜ್ಯಗಳಿಂದಲೂ ಕೂಡ ಮಾಹಿತಿ ಪಡಿತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಿಮವಾಗಿ ಕೆಲವಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಡಲಿದ್ದಾರೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಎದುರಾಗ್ತಿರುವಂತಹ ಕೋವಿಡ್ ಪ್ರಮಾಣ ನೋಡಿದ್ರೆ ನೈಟ್ ಕರ್ಫ್ಯೂ ಎದುರಾಗುತ್ತಾ ಅಥವಾ ಮತ್ತೊಮ್ಮೆ ಲಾಕ್ಡೌನ್ ಕೂಡ ಆರಂಭವಾಗುತ್ತಾ ಅನ್ನೋದು ಸಾಕಷ್ಟು ಜನರಲ್ಲೂ ಕೂಡ ಪ್ರಶ್ನೆ ಕಾಡ್ತಾ ಇದೆ. ಸೊ ಇದಕ್ಕೂ ಕೂಡ ರಾಜ್ಯ ಸರ್ಕಾರ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಿಯವರು ನೀಡುವಂತಹ ಸಲಹೆ ಸೂಚನೆಗಳನ್ನ ಪಾಲಿಸ್ತೇವೆ, ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ರೀತಿಯ ವಿವರಣೆಯನ್ನು ಕೂಡ ಕೊಟ್ಟಿದ್ದೇವೆ, ಕೇಂದ್ರ ಸರ್ಕಾರ ಯಾವ ಸೂಚನೆಯನ್ನು ಕೊಡುತ್ತೋ ಅದರಂತೆಯೇ ನಾವು ನಡೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಒಂದಂತೂ ಗಮನಿಸಬೇಕು ಪೃಥ್ವಿರಾಜ್, ಇಲ್ಲಿ ಕಳೆದ ಅನೇಕ ಮಾರ್ಗಸೂಚಿಗಳನ್ನ, ಯಾಕಂದ್ರೆ ಲಾಕ್ಡೌನ್ ಅನ್ನ ಹೇರುವಂತಹ ಸಂದರ್ಭದಿಂದಲೂ ಕೂಡ ಆರಂಭದಿಂದ ಕಳೆದ ಮಾರ್ಚ್ನಿಂದ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಹೊರಡಿಸಿದಂತ ಮಾರ್ಗಸೂಚಿಗಳನ್ನ ರಾಜ್ಯದಲ್ಲಿ ಯಥಾವತ್ತಾಗಿ ಇಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಕೆಲವಷ್ಟು ಚಿಕ್ಕ ಪುಟ್ಟ ಮಾರ್ಪಾಟುಗಳನ್ನ ಹೊರತುಪಡಿಸಿದ್ರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ನ ರಾಜ್ಯ ಸರ್ಕಾರಗಳು ಅಳವಡಿಸಿಕೊಂಡಿದ್ದೇವೆ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಈ ಹಂತದಲ್ಲೂ ಕೂಡ ಎರಡನೇ ಕೋವಿಡ್ ಅಲೆ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಸ್ವತಂತ್ರ ನಿರ್ಧಾರವನ್ನ ಮಾಡ್ತಾ ಇಲ್ಲ, ಬದಲಾಗಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನೇ ಕಾಯ್ತಾ ಕುಳಿತಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರದ ಮಾರ್ಗಸೂಚಿ ಅಂತ ಸಪರೇಟ್ ಆಗಿ ಏನು ಬಿಡುಗಡೆ ಆಗಲ್ಲ ದಶರಥ್. ಯಾಕೆಂದ್ರೆ ಆ ರಾಜ್ಯದ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಒಂದೊಂದು ರೀತಿಯಾಗಿ ಪ್ರಕರಣಗಳು ವರದಿಯಾಗುವಂತ ಹಿನ್ನೆಲೆಯಲ್ಲಿ ಆ ರಾಜ್ಯದ ವಿವೇಚನೆಗೆ ಬಿಡುವಂತ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಮಹಾರಾಷ್ಟ್ರದಲ್ಲಿ 17,000 ಪ್ರಕರಣ ವರದಿ ಆಗ್ತಾ ಇದ್ರೆ ನಮ್ಮ ರಾಜ್ಯದಲ್ಲಿ 1000 ಪ್ರಕರಣ, ಗುಜರಾತ್ನಲ್ಲಿ 900 ಪ್ರಕರಣ ಈ ರೀತಿಯಾಗಿ ವರದಿ ಆಗ್ತಾ ಇರುತ್ತೆ. ಸೊ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ನಾವು ಇಲ್ಲಿ ಟಫ್ ರೂಲ್ಸ್ ಅಂತ ನೋಡೋದಾದ್ರೆ ಕೆಲವೊಂದು ಮಾರ್ಗಸೂಚಿ ಈಗ ಆಲ್ರೆಡಿ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ಕಲ್ಯಾಣ ಮಂಟಪದಲ್ಲಿ 200 ಜನ, ಹಾಗೆ ಬಹಿರಂಗ ಸಮಾವೇಶ ರಾಜಕೀಯ ಕಾರ್ಯಕ್ರಮಗಳಿಗೆ 500 ಜನ, ಈ ರೀತಿಯಾಗಿ ಮಾಡಿದ್ದಾರೆ ರೂಲ್ಸ್ಗಳನ್ನ. ಇಲ್ಲಿ ಮೇಯ್ನ್ ಆಗಿ ನೈಟ್ ಕರ್ಫ್ಯೂ ಜಾಸ್ತಿ ಆಗುತ್ತಾ, ಮತ್ತೆ ಇನ್ನ ರಾಜ್ಯದ ಮುಖ್ಯಮಂತ್ರಿಗಳು ಏನಾದ್ರೂ ಬೇಡಿಕೆಯನ್ನ ಇಡ್ತಾ ಇದ್ದಾರಾ ಪ್ರಧಾನಮಂತ್ರಿಗಳ ಬಳಿ?
ಪೃಥ್ವಿರಾಜ್, ಇಡೀ ದೇಶಕ್ಕೆ ಅನ್ವಯವಾಗುವಂತ ಮಾರ್ಗಸೂಚಿಯನ್ನ ಇನ್ ಜನರಲ್ ಹೊರಡಿಸ್ತಾರೆ. ರಾಜ್ಯಕ್ಕೆ ಬೇಕಾದಂತ ಕೆಲವಷ್ಟು ಮಾರ್ಪಾಟುಗಳ ನಂತರ ರಾಜ್ಯದಲ್ಲಿ ಅಳವಡಿಸಿಕೊಳ್ತಾರೆ. ಸೊ ಈ ಹಂತದಲ್ಲೂ ಕೂಡ ಇಡೀ ದೇಶಕ್ಕೆ ಅನ್ವಯವಾಗಂತ ಇಡೀ ದೇಶದ ಚಿತ್ರಣವನ್ನ, ಪರಿಸ್ಥಿತಿಯನ್ನ ಗಮನಿಸಿ ಮಾರ್ಗಸೂಚಿಯನ್ನ ಕೇಂದ್ರ ಸರ್ಕಾರ ಹೊರಡಿಸುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಇಡೀ ರಾಜ್ಯದ, ಇಡೀ ದೇಶದ ಚಿತ್ರಣವನ್ನ ಪಡೆದುಕೊಳ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರಾಜ್ಯದಲ್ಲಿ ಕೋವಿಡ್ ಯಾವ ಹಂತದಲ್ಲಿದೆ ಮತ್ತು ಯಾವ ಸ್ಥಿತಿಗತಿಯಲ್ಲಿ ಅನ್ನೋದನ್ನ ತಿಳ್ಕೊಳ್ತಾರೆ. ಅದ ನಂತರ ಯಾವೆಲ್ಲ ಸೂಚನೆಯನ್ನ ಕೊಡ್ತಾರೆ ಅಂತ ನೋಡಬೇಕಿದೆ. ಪ್ರಮುಖವಾಗಿ ರಾಜ್ಯ ಸರ್ಕಾರ ಈ ಕೆಲವಷ್ಟು ಕಟ್ಟುನಿಟ್ಟಿನ ರೂಲ್ಸ್ ಗಳನ್ನ ಮಾಡ್ತಾ ಇದೆ. ಆದ್ರೆ ಇನ್ನು 1 ವಾರಗಳ ಕಾಲ ನಾವು ಕಾದ್ ನೋಡ್ತೇವೆ ಜನರಿಂದ ಯಾವ ರೀತಿಯ ರೆಸ್ಪಾನ್ಸ್ ಬರುತ್ತೆ, ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ರೂಲ್ಸ್ ಗಳನ್ನ, ನಿಯಮಗಳನ್ನ ಜನರು ಪಾಲಿಸ್ತಾರ ಅಥವಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ತೇವೆ. ನಂತರದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಜಾರಿಯಾಗ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳಿದ್ರು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ತೆಗೆದುಕೊಳ್ತಾ ಇರುವಂತಹ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಯಾವೆಲ್ಲ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಯಾವೆಲ್ಲ ಸೂಚನೆ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ತೀರ್ಮಾನ ಆಗಬೇಕಿದೆ. ನೈಟ್ ಕರ್ಫ್ಯೂ, ಲಾಕ್ಡೌನ್ ವಿಚಾರ ಕೂಡ ಇವತ್ತೇ ಸ್ಪಷ್ಟವಾಗಿ ಮಾಹಿತಿ ಹೊರಬೀಳುತ್ತೆ. ನೋಡೋಣ ದಶರಥ್, ಯಾಕೆಂದ್ರೆ ಲಾಕ್ಡೌನ್ ಮಾಡುವಂತ ವಿಚಾರಕ್ಕೆ ಕೊರೋನಾ ಬಗ್ಗೆ ಸರ್ಕಾರ ಮತ್ತಷ್ಟು ಅಲರ್ಟ್ ಆಗಿದೆ. ಅಲ್ಲಿ ಮೇನ್ ಆಗಿ ಈಗ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಒಂದು ಮಾರ್ಗಸೂಚಿಯನ್ನ ಈ ಮುಂಚೆ ರಿಲೀಸ್ ಮಾಡಿದ್ರು. ಈಗ ಮೇನ್ ಆಗಿ ಏನ್ ಮಾಡಬೇಕು ಅಂದ್ರೆ RT-PCR ಟೆಸ್ಟ್ ಗಳನ್ನ ಜಾಸ್ತಿ ಮಾಡಬೇಕಾಗಿದೆ. ಆ ಒಂದು RT-PCR ಟೆಸ್ಟ್ ಹೆಚ್ಚಳಕ್ಕೆ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿರುವಂತದ್ದು. ದಿನಕ್ಕೆ 1 ಲಕ್ಷ RT-PCR ಟೆಸ್ಟ್ ಅನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಈ ಹಿಂದೆ ದಿನಕ್ಕೆ 70,500 ಟೆಸ್ಟ್ ಅನ್ನ ಮಾಡಲಾಗ್ತಾ ಇತ್ತು. ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ರು. ಇಲ್ಲಿ ಬೆಂಗಳೂರಿನಲ್ಲಿ 40,000ಕ್ಕೂ ಹೆಚ್ಚಿನ RT-PCR ಟೆಸ್ಟ್ ಅನ್ನು ಮಾಡುವಂಥದ್ದು, ಮೈಸೂರಿನಲ್ಲಿ 5,000ಕ್ಕೂ ಹೆಚ್ಚಿನ ಟೆಸ್ಟ್ ಅನ್ನು ಮಾಡಬೇಕು ಪ್ರತಿನಿತ್ಯ, ಮಂಗಳೂರಿನಲ್ಲಿ 3,500, ಈ ರೀತಿಯಾಗಿ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಈಗ ಅದನ್ನ ಮತ್ತಷ್ಟು ಜಾಸ್ತಿ ಮಾಡುವಂತ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮುಂದಾಗಿದೆ. ಮತ್ತೆ ಕೇಸ್ಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದರ ಕರೆಕ್ಟ್ ಗ್ರೌಂಡ್ ರಿಪೋರ್ಟ್ ಕೂಡ ಗೊತ್ತಾಗಬೇಕಾಗಿರುವಂತ ಹಿನ್ನೆಲೆಯಲ್ಲಿ RT-PCR ಟೆಸ್ಟ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಸೂಚನೆಯನ್ನ ನೀಡಲಾಗಿದೆ. ವೈ RT-PCR ಟೆಸ್ಟ್ ಅಂತ ನೋಡೋದಾದ್ರೆ ಅದರಲ್ಲಿ ಪಕ್ಕ ಮಾಹಿತಿ ಸಿಗುತ್ತೆ. ರ್ಯಾಪಿಡ್ ಟೆಸ್ಟ್ ಅಲ್ಲಿ ಒಂದೊಂದ್ಸಲಿ ಗೊಂದಲ ಉಂಟಾಗುತ್ತೆ, ಒಂದೊಂದ್ಸಲಿ ಪಾಸಿಟಿವ್ ಇರೋದು ನೆಗೆಟಿವ್ ತೋರಿಸಬಹುದು, ನೆಗೆಟಿವ್ ಇರುವಂತದ್ದು ಪಾಸಿಟಿವ್ ತೋರಿಸಬಹುದು. ಸೊ ಹೀಗಾಗಿನೇ RT-PCR ಟೆಸ್ಟ್ಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ RT-PCR ಟೆಸ್ಟ್ ಅನ್ನ ಜಾಸ್ತಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂತದ್ದು. ಆರೋಗ್ಯ ಇಲಾಖೆ ಈ ಒಂದು ಸೂಚನೆಯನ್ನು ನೀಡಿದೆ. ಇದರ ಜೊತೆಗೆ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕಿತರ ಟ್ರೇಸಿಂಗ್ ಅನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಮುಂದಾಗಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸೌಮ್ಯ, ಇದೊಂದು ಒಳ್ಳೆಯ ನಿರ್ಧಾರ. ಯಾಕೆಂದ್ರೆ RT-PCR ಟೆಸ್ಟ್ ಅನ್ನ ಜಾಸ್ತಿ ಮಾಡಿದಾಗ ಅದರ ಗ್ರೌಂಡ್ ರಿಪೋರ್ಟ್ ಗೊತ್ತಾಗುತ್ತೆ, ಕೊರೋನಾ ಯಾವ ಲೆವೆಲ್ ಅಲ್ಲಿ ಇದೆ ರಾಜ್ಯದಲ್ಲಿ ಅಂತ. ಮತ್ತೊಂದು ಕಡೆ ಪ್ರಮುಖವಾದ ವಿಚಾರ ಅಂದ್ರೆ ಇವರು ಫಸ್ಟ್ ರಾಜ್ಯ ಸರ್ಕಾರ ಟೆಸ್ಟಿಂಗ್ ಮತ್ತೆ ಟ್ರೀಟ್ ಹಾಗೆ ಟ್ರ್ಯಾಕ್ ಮಾಡುವಂತ 3T ಒಂದು ರೂಲ್ಸ್ ಅನ್ನ ಮಾಡ್ಕೊಂಡಿದ್ರು. ಆ ಒಂದು ಪ್ರಮುಖ ಅಂಶವನ್ನ ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ಈಗ ಮತ್ತೆ ಯಥಾವತ್ತವಾಗಿ ಕೊರೋನಾವನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಮುಂದಾಗಲಾಗ್ತಾ ಇರುವಂತದ್ದು. ಎಷ್ಟರ ಮಟ್ಟಿಗೆ ಇದು ಪರಿಣಾಮಕಾರಿಯಾಗಿರುತ್ತೆ ಅಂತ? ಖಂಡಿತ ಹೌದು ಪೃಥ್ವಿ. ಈಗ ಸದ್ಯಕ್ಕೆ ಪ್ರತಿದಿನ ನಾವು ಈ ಒಂದು ಪ್ರಕರಣಗಳ ಹೆಚ್ಚಳ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ನಾವು. ಸೊ ಕೇಸಸ್ ಜಾಸ್ತಿ ಆದಾಗ ನಾವು ಆರಂಭದಲ್ಲೇ ಅಲರ್ಟ್ ಆಗಿ ಅದಕ್ಕೆ ಬೇಕಾಗಿರುವಂತಹ ಕ್ರಮಗಳನ್ನು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಏನೋ ಪಶ್ಚಾತ್ತಾಪ ಪಡಬೇಕಾಗಿಲ್ಲ ಅನ್ನುವಂತ ಒಂದು ಲೆಕ್ಕಾಚಾರ ರಾಜ್ಯ ಸರ್ಕಾರದ್ದು. ಆ ಒಂದು ಹಿನ್ನೆಲೆಯಲ್ಲಿ 1 ಲಕ್ಷ RT-PCR ಟೆಸ್ಟ್ ಗಳನ್ನ ಒಂದು ದಿನಕ್ಕೆ ಇಡೀ ರಾಜ್ಯದ ಲೆಕ್ಕದಲ್ಲಿ ಮಾಡಬೇಕು ಅನ್ನುವಂತ ಒಂದು ಟಾರ್ಗೆಟ್ ಅನ್ನ ಆರೋಗ್ಯ ಇಲಾಖೆ ಕೊಟ್ಟಿದೆ. ಅಂದ್ರೆ ಇದಕ್ಕಿಂತ ಮುಂಚೆ ಒಂದ್ ದಿನಕ್ಕೆ 70,000 ಈ ರೀತಿ ಏನೋ ಟಾರ್ಗೆಟ್ಸ್ ಇತ್ತು. ಸೊ ಹಾಗಾಗಿ ಕ್ರಮೇಣ ಕೇಸ್ಗಳ ಸಂಖ್ಯೆ ಕೂಡ ಕಡಿಮೆ ಆಗಿದ್ರಿಂದ ಅಷ್ಟು ಸಾಕಾಗಿತ್ತು. ಆದ್ರೆ ಈಗ ದಿನೇ ದಿನೇ ನಾವೇ ನೋಡ್ತಾ ಇದೀವಿ, ಜಾಸ್ತಿ ಆಗ್ತಾ ಇದೆ ಕೇಸು. ಆಲ್ಮೋಸ್ಟ್ 1,000 ಕೇಸಸ್ ಕ್ರಾಸ್ ಆಗಿದೆ. ಮತ್ತೆ 100-200 ಇದ್ದಂತಹ ಪ್ರಕರಣಗಳು 1000 ಒಂದು ಗಡಿಯನ್ನ ದಾಟ್ತಾ ಇರೋದ್ರಿಂದ ಹೆಚ್ಚೆಚ್ಚು ಪರೀಕ್ಷೆ ಮಾಡೋದು ತುಂಬಾ ಅವಶ್ಯಕ ಆಗುತ್ತೆ. ಯಾಕೆಂದ್ರೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಗಳನ್ನ ಏನ್ ಮಾಡ್ತಾ ಇದ್ರು, ಅದು ಮಾಡಿದ್ರು ಕೂಡ ನಂತರ RT-PCR ಬೇಕೇ ಬೇಕಾಗಿತ್ತು. RT-PCR ಅಲ್ಲಿ ಬರೋ ರಿಪೋರ್ಟೇ ವ್ಯಾಲಿಡ್ ಆಗಿತ್ತು. ಆ ಒಂದು ಕಾರಣದಿಂದ ಈಗ RT-PCR ಟೆಸ್ಟ್ ಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ RT-PCR ಟೆಸ್ಟ್ ಮಾಡೋದು ಮುಖ್ಯ ಅಂತ ಹೇಳಲಾಗಿದೆ. ಸೊ ಒಂದು ಪಾಸಿಟಿವ್ ಕೇಸ್ ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರೈಮರಿ ಮತ್ತು ಸೆಕೆಂಡ್ ಪಕ್ಷ 4 ಜನರಿಗಾದ್ರೂ ಪರೀಕ್ಷೆ RT-PCR ಪರೀಕ್ಷೆ ಮಾಡ್ಲೇಬೇಕು.
ಉಳಿದವರನ್ನ ನಿಗಾದಲ್ಲಿ ಇಡಬೇಕು, ಜೊತೆಗೆ ಅವ್ರನ್ನ ಏನೋ ಹೋಮ್ ಕ್ವಾರಂಟೈನ್ ಮಾಡೋದಿರ್ಬೋದು ಅಥವಾ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅನ್ನ ಮಾಡೋದಿರ್ಬೋದು, ಸಿಂಪ್ಟಮ್ಸ್ ಚೆಕ್ ಮಾಡೋದಿರ್ಬೋದು, ಇದೆಲ್ಲವನ್ನ ಕೂಡ ಮಾಡೇ ಮಾಡ್ತಾರೆ. ಆದ್ರೆ ತುಂಬಾ ಹತ್ತಿರದಲ್ಲಿದ್ದಂತಹ 4 ಜನರಿಗಾದ್ರೂ RT-PCR ಟೆಸ್ಟ್ ಗಳನ್ನ ಮಾಡ್ಲೇಬೇಕು ಅನ್ನುವಂತ ಒಂದು ನಿಯಮವನ್ನ ಆರೋಗ್ಯ ಇಲಾಖೆ ಜಾರಿ ಮಾಡಿದೆ. ಸೊ ಈ ಎಲ್ಲಾ ಮುನ್ನೆಚ್ಚರಿಕೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಹೆಚ್ಚೆಚ್ಚು ಕೊರೋನಾ ಸಂಖ್ಯೆಗಳು ಒಂದ್ ವೇಳೆ ಆದ್ರೂ ಕೂಡ ಅದು ಕಂಪ್ಲೀಟ್ ಆಗಿ ಕಂಟ್ರೋಲ್ ಅಲ್ಲಿ ಇರುತ್ತೆ. ಎರಡನೇದು ಆ ಒಂದು ಸೋಂಕು ಹರಡದಂತೆ ತಡೆಯೋದಕ್ಕೆ ಇದು ತುಂಬಾನೇ ಒಂದು ಮುಖ್ಯವಾದಂತ ಒಂದು ವಿಚಾರ ಆಗುತ್ತೆ. ಯಾಕೆಂದ್ರೆ ನಿನ್ನೆ ಒಂದೇ ದಿನ 1135 ಜನಕ್ಕೆ ಸೋಂಕು ಬಂದಿರೋದನ್ನ ನಾವು ಗಮನಿಸಿದ್ವಿ. ಸೊ 1000 ಕ್ರಾಸ್ ಆಯ್ತು ಅಂತಂದ್ರೆ ನಾವು ಹೆಚ್ಚು ಅಲರ್ಟ್ ಆಗಿ ಇರಬೇಕಾದಂತ ಒಂದು ಸನ್ನಿವೇಶ ಸದ್ಯ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಗಮನಿಸಬಹುದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸೌಮ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಪಾಯಕಾರಿ ಹುಲಿ ಹಿಡಿಲಿಕ್ಕೆ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಪೊನ್ನಂಪೇಟೆಯ ಬೆಳ್ಳೂರಿನಲ್ಲಿ ಹುಲಿ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಹುಲಿ ಪ್ರದೇಶದಿಂದ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾನೆ ಇದ್ದಾರೆ ಬೆಳಗ್ಗೆಯಿಂದಲೂ ಕೂಡ. ಇನ್ನೂ ಸಿಗ್ತಾ ಇಲ್ಲ ಕೊಡಗಿನ ಅಪಾಯಕಾರಿ ಹುಲಿ. ಅಷ್ಟು ಈಸಿನ ಒಂದು ಹುಲಿಯನ್ನ ಹಿಡಿಬೇಕು ಅಂದ್ರೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರಂತೂ. 150 ಸಿಬ್ಬಂದಿಯ 3 ತಂಡಗಳಿಂದ ಹುಲಿಗೆ ಶೋಧವನ್ನ ಮಾಡಲಾಗ್ತಾ ಇರುವಂತದ್ದು. ಪೊನ್ನಂಪೇಟೆಯ ಬೆಳ್ಳೂರಿನಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಯಾಕೆಂದ್ರೆ ಈ ಒಂದು ವಿಚಾರ ಅಲ್ಲಿರುವಂತ ಗ್ರಾಮಸ್ಥರಲ್ಲಿ, ಸಾಕಷ್ಟು ಗ್ರಾಮಗಳಿದಾವೆ ಸುತ್ತಮುತ್ತ, ದೊಡ್ಡ ಮಟ್ಟದಲ್ಲಿ ಆತಂಕ ಸೃಷ್ಟಿ ಮಾಡಿರುವಂಥದ್ದು. ಸೊ ಆ ಒಂದು ಹುಲಿಯನ್ನ ಹಿಡಿಲೇಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು. ಯಾವ್ಯಾವ ರೀತಿಯಾಗಿ ಸಾಧ್ಯನೋ ಅದೆಲ್ಲ ರೀತಿಯಲ್ಲೂ ಕೂಡ ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹುಲಿ ಹಿಡಿಲಿಕ್ಕೆ ಜಾನುವಾರುಗಳಿಗೆ ಹಿಂಸೆಯನ್ನ ನೀಡಲಾಗ್ತಾ ಇತ್ತು. ಜಾನುವಾರು ಕಟ್ಟಿ ಹಾಕಿ ಮೇವನ್ನ ಹಾಕದೆ ನಿರ್ಲಕ್ಷ್ಯವನ್ನ ವಹಿಸಿತ್ತು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಈ ಒಂದು ಸುದ್ದಿಯನ್ನ ಬಿತ್ತರಿಸಿದ್ವಿ. ಜಾನುವಾರುಗಳಿಗೆ 3 ದಿನದಿಂದ ಯಾವುದೇ ರೀತಿಯಾದಂತಹ ಒಂದು ಹುಲ್ಲನ್ನ ಆಗ್ಲಿ ಅದಕ್ಕೆ ಕೊಡಬೇಕಾದಂತ ಆಹಾರವನ್ನ ಹಾಕಿಲ್ಲ ಅಂತ ನಾವು ತೋರಿಸಿದ್ವಿ. ಆ ಸುದ್ದಿಯನ್ನ ತೋರಿಸ್ತಿದ್ದ ಹಾಗೆ ಈಗ ಎಚ್ಚೆತ್ಕೊಂಡಿದ್ದಾರೆ ಅಧಿಕಾರಿಗಳು. ನ್ಯೂಸ್ 18 ಕ್ಯಾಮೆರಾವನ್ನ ನೋಡಿ ಅಧಿಕಾರಿಗಳು ದೌಡಾಯಿಸಿದ್ರು. ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಜಾನುವಾರುಗಳಿಗೆ ಮೇವು ನೀರನ್ನ ಕೊಡ್ಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದಾರಂತೆ. ತಯಾರಿ ಅಲ್ಲ ಸ್ವಾಮಿ, ಬೇಗ ಕೊಡಿ, 3 ದಿನ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಂಗೆ ಬಿಟ್ಬಿಟ್ರೆ ನೀವು ಒಂದು ಹುಲಿಯನ್ನ ಹಿಡಿಲಿಕ್ಕೆ ಹೋಗಿ ಇರೋಬರ ಅಲ್ಲಿರುವಂತ ಕಟ್ಟಾಕಿದ್ದಂತ ಜಾನುವಾರುಗಳನ್ನ ಸಾಯಿಸಕ್ ಹೋಗ್ಬೇಡಿ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗ್ರಾಮಸ್ಥರು. ಯಾವುದೋ ಒಂದನ್ನ ಹಿಡಿಲಿಕ್ಕೆ ಹೋಗಿರುವಂತ ಒಂದು ಸಂದರ್ಭದಲ್ಲಿ ಇನ್ಯಾವನ್ನ ಯಾಕ್ರೆ ಬಲಿ ಕೊಡ್ತಾ ಇದ್ದೀರಾ ಅಂತಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳ್ಳೂರು ಸುತ್ತಮುತ್ತ ಓಡಾಡ್ತಿರುವಂತಹ ಹುಲಿಯನ್ನ ಹಿಡಿಯೋಕೆ ಅರಣ್ಯ ಇಲಾಖೆಯವರು ನಾನಾ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಿದ್ರೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಜಾನುವಾರುಗಳನ್ನ ಹುಲಿ ಓಡಾಡುವಂತಹ ಒಂದು ಜಾಗದಲ್ಲಿ ಕಟ್ಟಾಕುವಂತ ಮುಖಾಂತರವಾಗಿ ಅದನ್ನ ಹಿಡಿಯೋಕೆ ಅಂತಾನೆ ಒಂದು ಕೆಲಸವನ್ನ ಮಾಡ್ತಿದ್ರೆ, ಅದಕ್ಕೆ ಒಪ್ಕೊಳ್ಳೋಣ ಓಕೆ. ಆದ್ರೆ ಕಟ್ಟಾಕಿರುವಂತಹ ಜಾನುವಾರುಗಳಿಗೆ 3-4 ದಿನಗಳಾದ್ರೂ ಒಂದು ಮೇವಿಲ್ಲ, ಒಂದು ನೀರಿಲ್ಲ. ಈ ರೀತಿಯಾದಂತ ಒಂದು ವ್ಯವಸ್ಥೆ ಇಲ್ಲಿನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡಿರುವಂತಹದ್ದು ನೀವು ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು. ಇದು ನಾಲ್ಕೇರಿ ಅನ್ನುವಂತ ಒಂದು ಗ್ರಾಮದಲ್ಲಿ ಕೆಲವೊಂದಷ್ಟು ಜಾನುವಾರುಗಳನ್ನು ಕೂಡ ಅಷ್ಟೇ ತಿಂದಿತ್ತು. ತಿಂದಂತಹ ಬಳಿಕ ಅದೇ ಹುಲಿ ಮತ್ತೆ ಒಂದು ಪ್ರಾಂತ್ಯದಲ್ಲಿ ಓಡಾಡುತ್ತೆ, ಒಂದು ಜಾಗದಲ್ಲಿ ಓಡಾಡುತ್ತೆ ಅಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಒಂದು ಜಾನುವಾರನ್ನು ತಗೊಂಡು ಬಂದು ಇಲ್ಲಿ ಕಟ್ಟಾಕಿದ್ದಾರೆ. ಇಲ್ಲಿ ಕಟ್ಟಾಕಿ ಸುಮಾರು 4 ದಿನಗಳಾಗಿದೆಯಂತೆ. ಆದ್ರೆ ಇದುವರೆಗೂ ಕೂಡ ಅಷ್ಟೇ ಅದಕ್ಕೆ ಮೇಘ ಹಾಕುವಂತ ಒಂದು ಕೆಲಸವನ್ನ ಯಾವೊಬ್ಬ ಅಧಿಕಾರಿನೂ ಕೂಡ ಬಂದಿಲ್ಲಿ ಮಾಡ್ತಿಲ್ಲ. ಜೊತೆಗೆ ಅದಕ್ಕೆ ಅಟ್ಲೀಸ್ಟ್ ನೀರು ಕುಡಿಸ್ಬೇಕು ಅನ್ನೋಂತ ಒಂದು ಸ್ವಾಭಿಮಾನವೂ ಕೂಡ ಇಲ್ಲದಂತಹ ಸ್ಥಿತಿಯಲ್ಲಿ ಇವತ್ತಿನ ಇಲ್ಲಿನ ಅಧಿಕಾರಿಗಳಿದ್ದಾರೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಒಂದೊತ್ತು ಊಟ ಮಾಡಿಲ್ಲ ಅಂದ್ರೆ ಸಾಕಾತನಿಗೆ ಇರೋದಕ್ಕಾಗಲ್ಲ. ಅಂತಹದ್ದು 4 ದಿನಗಳಾದ್ರೂ ಕೂಡ ಈ ಒಂದು ಜಾನುವಾರಿಗೆ ಹುಲ್ಲಾಕುವಂತ ಒಂದು ಕೆಲಸವನ್ನ ಮಾಡ್ತಿಲ್ಲ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತೆಯನ್ನ ಅಧಿಕಾರಿಗಳು ಇಲ್ಲಿರುವಂತ ವಹಿಸ್ತಾ ಇದ್ದಾರೆ? ಹುಲಿಯನ್ನ ಹಿಡಿಯೋಕೆ ಹೊರಟಂತ ಅಧಿಕಾರಿಗಳು ಈ ರೀತಿಯಂತ ನಿರ್ಲಕ್ಷ್ಯತೆಯನ್ನ ಯಾಕೆ ವಹಿಸ್ತಾ ಇರೋ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಕಡಿಮೆ ಅಂದ್ರೆ 4 ದಿವಸ ಆಗಿದೆ ಇವತ್ತಿಗೆ. ಅದಕ್ಕೆ ಹುಲ್ಲಾಗ್ಲಿ ಏನಾಗ್ಲಿ ಏನು ಮಾಡ್ಲಿಲ್ಲ, ಇಲ್ಲಿ ತನಕ ಹಾಕ್ಲಿಲ್ಲ. ಆದ್ರೆ ಅರಣ್ಯ ಇಲಾಖೆಯವರು ಬಹಳ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ. ಮನುಷ್ಯನ ಜೀವದ ಮೇಲೆ ಅವರಿಗೆ ಬೆಲೆ ಇಲ್ಲ, ಒಂದು ಹಸುದ ಜೀವದ ಮೇಲೆ ಬೆಲೆ ಇದೆ ಅಂತ ನಾವು ನಂಬಲಿಕ್ಕೆ ಆಗಲ್ಲ. ಅವರು ಬಹಳ ಕ್ರೂರತನ ವರ್ತಿದ್ದಾರೆ ಅರಣ್ಯ ಇಲಾಖೆಯವರು. ಈಗ ಇಲ್ಲೊಂದು ಜಾನುವಾರಿನ ಮೇಲೆ ಅಟ್ಯಾಕ್ ಆಯ್ತು ಅಂತ ಹೇಳಿದ್ವಿ. ಬೆಳಿಗ್ಗೆ ಅಟ್ಯಾಕ್ ಮಾಡಿದ್ದು ಮಧ್ಯಾಹ್ನದವರೆಗೂ ಅದನ್ನ ತಿನ್ಕೊಂಡು ಕೂತ್ಕೊಂಡಿದ್ರು. ಅಧಿಕಾರಿ ನೀವು ಫೋನ್ ಮಾಡಿದ್ರೆ ಯಾರು ಕೂಡ ಬಂದಿಲ್ಲ. ಈಗ ಇಲ್ಲೊಂದು ಜಾನುವಾರನ್ನ ಕಟ್ಟಾಕಿದ 4 ದಿನ ಆಗಿದೆ. ಜಸ್ಟ್ ಬರ್ತಾರೆ ಹೋಗ್ತಾರೆ ಅಷ್ಟೇ. ಅವ್ರು ಡ್ಯೂಟಿ ಮಾಡ್ತಿದ್ದಾರೆ ಅಷ್ಟೇ, ಏನೋ ಕಾಟಾಚಾರಕ್ಕೆ ಒಂದು ಡ್ಯೂಟಿ ಬೇಕು ಬೇಡ ಅಂತ ಹೇಳಿ. ನೀವು ಕೂಡ ಅಷ್ಟೇ ಸ್ಥಳೀಯರಾಗಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಿದ್ದೀರಾ? ಯಾಕಂದ್ರೆ ಅಧಿಕಾರಿಗಳು ಒಂದೊತ್ತು ಊಟ ಇಲ್ಲದೆ ಕುಮ್ಮಿಂಗ್ ಕೆಲಸ ಮಾಡ್ತಾರಂತ, ಅಥವಾ ಇಲ್ಲೇನಾದ್ರು ಹುಲಿನ ಹುಡುಕೋ ಕೆಲಸ ಒಂದೊತ್ತು ಊಟ ಇಲ್ಲದೆ ಮಾಡ್ತಾರ ಅವ್ರೇನಾದ್ರು? ಅರಣ್ಯ ಇಲಾಖೆಯ ಯಾವುದೇ ಒಂದು ಪ್ರಯತ್ನ ಹುಲಿ ಹಿಡಿಯೋದ್ರಲ್ಲಿ
ಅದಕ್ಕೆ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ, ಕ್ಲಾರಿಟಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕಣ್ಣು ಒರೆಸುವ ತಂತ್ರ ಮಾಡ್ತಾ ಇದ್ದಾರೆ. ಅವರ ಲೆಕ್ಕದಲ್ಲಿ ಇಲ್ಲೋ ರೈತರು, ಗ್ರಾಮಸ್ಥರು, ಸಾರ್ವಜನಿಕರು, ಮುಠಾಳರು ಅವ್ರಿಗೆ ಏನು ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳುವ ಲೆಕ್ಕದಲ್ಲಿ ಅವರಿದ್ದಾರೆ. ಮಾತ್ರ ಇದರಲ್ಲಿ ನಾನು ಹೇಳ್ತೇನೆ, ಹಸಗಳನ್ನು ತಂದು ಇಲ್ಲಿ ಕಟ್ಟಾಕಿ ತೊಂದರೆ ಮಾಡೋದ್ರಿಂದ ಇದೇ ನಾನು ಹೇಳ್ತೇನೆ, ನಮ್ಮ ಈ ಯಾವ ಗೋರಕ್ಷರಿದ್ದಾರೆ ಅವರು ಅಷ್ಟೇ ಇದರಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕು. ಜಾನುವಾರು ಸತ್ರು ಪರವಾಗಿಲ್ಲ, ಹುಲಿ ಹಿಡಿಬೇಕು ಅನ್ನುವಂಥದ್ದು. ಹೌದು, ಅವರಿಗೆ ಜಾನುವಾರು ಸತ್ರು ಅವರಿಗೆ ಹುಲಿ ಹಿಡಿಬೇಕು ಅಂತ ಕಾಳಜಿ ಇಲ್ಲ, ಮನುಷ್ಯ ಸತ್ರು ಅವರಿಗೆ ಹಿಡಿಬೇಕು ಅಂತ ಕಾಳಜಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹುಲಿಗೆ ಗುಂಡೊಡಿಬೇಕು ಅಂತ ಹೇಳುವಾಗ ಅಧಿಕಾರ ಮಟ್ಟದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಹಿಡಿಯಕ್ಕಾಗದ್ರೆ ಗುಂಡೊಡಿಲಿ ಅಂತ ಹೇಳುವಂತ ಒಂದು ಆರ್ಡರ್ ಇಶ್ಯೂ ಮಾಡಿದ ಮೇಲೆ ಇವ್ರಿಗೆ ಹಿಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಗುಂಡೊಡಿಬೇಕು. ಅದನ್ನ ಬಿಟ್ಟು ಅಲ್ಲಿ ಬಂದು ಅವರು ಟೆಕ್ನಿಕಲ್ ಪಾಯಿಂಟ್ಸ್ ಹೇಳ್ತಾ ಆ ಹುಲಿಗೆ ನಂಬರ್ ಇದೆಯಾ ಇಲ್ಲ ಉಂಟು ಅಂತ ಹೇಳಿ ಗೊಂದಲಕ್ಕೆ ಏರ್ಪಾಡು ಮಾಡಿ ಇವತ್ತು ಆ ಶಾರ್ಪ್ ಶೂಟರ್ಸ್ಗಳು ಬೇಸರದಿಂದ ಹೋಗಿದ್ದಾರೆ. ನಮಗೆ ಕೊಟ್ಟುವಂತ ಶಾರ್ಪ್ ಶೂಟರ್ ಬರೋದು ಯಾಕೆ? ಗುಂಡೊಡೆದು ಹೋಗ್ಲಿಕ್ಕೆ. ಅದ್ರಲ್ಲಿ ನಂಬರ್ ಉಂಟಾ ಇಲ್ಲ ಅಂತ ಹೇಳುವಂತ ಇದು ಅವ್ರಿಗಿಲ್ಲ, ಅದು ಇವ್ರು ತೀರ್ಮಾನ ಮಾಡಬೇಕು. ಇವ್ರಿಗೆ ಅಷ್ಟು ಕಾಳಜಿ ಇದ್ದಿದ್ರೆ ಅದನ್ನ ನಂಬರ್ ಇದೆಯಾ ಇಲ್ವಾ ಅಂತ ಅವ್ರು ಮಾಡ್ಕೊಳ್ಬೇಕು. ಅಲ್ಲದೆ ಕರೆದ ಮೇಲೆ ಅವನಿಗೆ ಗುಂಡೊಡಿಯೋ ಕೆಲಸ ಮಾತ್ರ, ಬೇರೆ ಏನಿಲ್ಲ. ಅದನ್ನ ಬಿಟ್ಟು ಅಲ್ಲಿ ಗೊಂದಲ ಮಾಡುವಂತ ಇದೇನಿಲ್ಲ. ಹುಲಿನ ಯಾವ ರೀತಿ ಇದೇ ಹುಲಿನ ಅಟ್ಯಾಕ್ ಮಾಡಿರೋಂಥದ್ದು, ಆ ಹುಲಿಗೆ 3 ಅಲ್ಲಿತ್ತ 4 ಅಲ್ಲಿತ್ತ ಅಂತ ಯಾವ ರೀತಿ ದೂರದಲ್ಲಿರೋದನ್ನ ಐಡೆಂಟಿಫೈ ಮಾಡುವಂತಹದ್ದು ಅಂತ ಅಧಿಕಾರಿಗಳಿಗೆ ಗೊಂದಲ ಇಲ್ಲಿ. ಅದೇ ಒಂದು ಕಾರಣಕ್ಕೋಸ್ಕರ ಬೆಂಗಳೂರಿನಿಂದ ಬಂದಿದ್ದಂತ ಶಾರ್ಪ್ ಶೂಟರ್ಸ್ ಗಳ ತಂಡ ಇಲ್ಲಿಂದ ವಾಪಸ್ ಕೂಡ ಹೋಗಿದೆ ಅನ್ನುವಂತ ಮಾತನ್ನ ಇಲ್ಲಿನ ಗ್ರಾಮಸ್ಥರು ಹೇಳ್ತಿದ್ದಾರೆ. ಯಾಕಿಷ್ಟು ಹುಲಿಯನ್ನ ಹಿಡಿಯೋದ್ರಲ್ಲಿ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಅನ್ನುವಂತಹದ್ದೇ ಈಗ ನಮ್ಮ ಒಂದು ಪ್ರಶ್ನೆ. ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಕೊಡಗು. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವ್ಯಾಘ್ರ ಉಗ್ರ ಘರ್ಜನೆ, ಕಟ್ಟೆಯೊಡೆದ ಕೊಡವರ ಕಿಚ್ಚು, ಅಖಾಡಕ್ಕಿಳಿದಿದೆ 150 ಜನರ ಬೆಂಕಿ. ಭಯಕ್ಕೆ ಮುಕ್ತಿ ಕೊಟ್ಟಾರ ಶಾರ್ಪ್ ಶೂಟರ್. ಅತಿ ದೊಡ್ಡ ಕಾರ್ಯಾಚರಣೆ, ಅತಿ ದೊಡ್ಡ ಕವರೇಜ್. ತಮಿಳುನಾಡಿನಲ್ಲಿ ಪುಂಡಾನೆಯನ್ನ ಸೆರೆ ಹಿಡಿಯಲಾಗಿದೆ. 3 ಮಂದಿಯನ್ನ ಬಲಿ ಪಡೆದಿದ್ದಂತ ಪುಂಡಾನೆ ಇದು. ಹೊಸೂರಿನ ಸುತ್ತಮುತ್ತ ಭಯ ಹುಟ್ಟಿಸುತ್ತ ಆನೆ. ನಿನ್ನೆ ತಿರುಚಿಪಲ್ಲಿ ಅರಣ್ಯದಲ್ಲಿ ಆನೆ ಜಾಡು ಪತ್ತೆ ಆಯಿತು. ಅರವಳಿಕೆ ಚುಚ್ಚುಮದ್ದನ್ನ ನೀಡಿ ಆನೆಯನ್ನ ಸೆರೆ ಹಿಡಿಯಲಾಗಿದೆ. ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು. ಒಂದ್ ಕಡೆ ಹುಲಿಯ ಕಾಟ, ಇನ್ನು ಒಂದ್ ಕಡೆ ಪುಂಡಾನೆ ಕಾಟ, ಮತ್ತು ಒಂದು ಕಡೆ ಚಿರತೆ ಕಾಟ ಇತ್ತು. ಒಂದೊಂದಾಗೆ ಸೆರೆ ಹಿಡಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ.